ಬಿಜೆಪಿ ಪಕ್ಷದಿಂದ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮನ ಅಥವಾ ಹೇಗೆ? ಇದು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ಲಕತ್ತೀವಿ. ಯಾರು ಮಠ ಮಂದಿರಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ವಕಫ್ ಬಗ್ಗೆ ಅವರು ಇದು ಇದೆ, ಯಾವ ಪಕ್ಷದವರಾದರೂ ಸೇರ್ಬೋದು. ನಿಜವಾಗಿಯೂ ಅವ್ರಿಗೆ ದೇಶದ ಮಠ ಮಂದಿರಗಳು, ರೈತರ ಬಗ್ಗೆ ಕಾಳಜಿ ಇದ್ದವ್ರು ಯಾವ ಪಕ್ಷದವ್ರು ಇದ್ರೂ ಸೇರ್ಪಡೆ ಆಗ್ಬೋದು. ನಿಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಬರಲಿ. ನೀವು ನಿಮ್ಮ ಮುಖಾಂತರ ನಾವು ಹೇಳ್ತೀವಿ ಅವರಿಗೆ, ಇದು ದೊಡ್ಡ ಹೋರಾಟ ಇದೆ. ಇದು ಮೂಡಕ್ಕಿಂತ ದೊಡ್ಡ ಹೋರಾಟ, ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಹೋರಾಟ. ಯಾಕಂದ್ರೆ 38 ಲಕ್ಷ ಎಕರೆ ಇವತ್ತು ದೇಶದಲ್ಲಿ ವಕಫ್ನವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 1,11,000 ಎಕರೆ ಇದ್ದದ್ದು ಈಗ 1.5 ಲಕ್ಷ ಆಗಿದೆ. ಅದಕ್ಕೆ ಯಾರ್ಯಾರಿಗೆ ನಮ್ಮ ಸಂಸ್ಕೃತಿ, ಧರ್ಮ, ದೇಶ ಬೇಕಾಗಿದೆ ಬರ್ತಾರೆ. ನಮ್ಮ ಮುಖಾಂತರ ಯಾಕೆ ಅಂತ ತಾವು ಪಕ್ಷದ ವೇದಿಕೆ ಅಥವಾ ತಾವೇ ವೈಯಕ್ತಿಕವಾಗಿ ಅಥವಾ ಕರೆಯುವಂಥದ್ದಾಗಲ್ವ? ನಮ್ಮ ಮುಖಾಂತರ ಯಾಕೆ ಅಂತ ನೀವು ಯಾವಾಗಲೂ ಹೇಳ್ತಿರ್ತಿರಲ್ಲ, ಅವ್ರನ್ನ ಕರಿಬೇಕು ಅಂತೇಳಿ. ನಮ್ಮನ್ನು ಅವ್ರು ಕೇಳಿದಾಗ ನಮ್ಮನ್ನು ಕರಿಬೇಕಂತ ಹೇಳ್ತಿರೋದು. ಬಿಜೆಪಿಯಿಂದ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಇರ್ತಾರೆ, ರಾಜ್ಯಾಧ್ಯಕ್ಷರು ಇರ್ತಾರ ಅಂತ ಕೇಳ್ತಾರೆ. ನೋಡಿರಿ, ಮನೆ ಬಿಜಾಪುರ್ನಲ್ಲಿ ಮಾಡಿದೆವು. ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರು. ಅವರು ಕೇಂದ್ರದ ಒಬ್ಬ ಸಚಿವರಾಗಿ ಬಂದಿದ್ದರು. ಅಂದರೆ ಇದು ಪಕ್ಷದ ಒಂದು ವೇದಿಕೆಯಲ್ಲೇ ನಾವು ಮಾಡ್ತಾಯಿದ್ದೀವಿ. ಪಕ್ಷದ ವೇದಿಕೆ ರಾಜ್ಯಾಧ್ಯಕ್ಷರು ಬರ್ತಾರೆ. ಯತ್ನಾಳ್ ನೇತೃತ್ವದ ಯಾರು ಬಂದು ಸ್ವಾಗತ ಇದೆ. ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಬದಲಾಯಿಸ್ತೀವಿ, ರಾಜ್ಯಾಧ್ಯಕ್ಷರು ಬದಲಾಗೋವರೆಗೂ ಕೂಡ ನಮ್ದು ಹೋರಾಟ ಇರುತ್ತೆ. ಈಗ ನಮ್ಮದು ವಕಫದ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನವಂಬರ್ 25 ಡಿಸೆಂಬರ್ 26 ಬರೀ ವಕಫ್ ಅಷ್ಟೇ.